ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇನೆ. ಬೂದಿಹಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಗೌಡ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಏಕೆಂದರೆ ನೂತನ ಬೂದಿಹಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಗೌಡ ಅವರು ಪದಗ್ರಹಣ ಮಾಡಿದರು. ಬೂದಿಹಾಳ ಗ್ರಾಮಸ್ಥರು ಮತ್ತು ನಾಗಮಂಗಲ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರು ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿ ನೂತನ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಗೌಡ ಅವರಿಗೆ ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಗೌಡ, ನನಗೆ ತುಂಬಾ ಸಂತೋಷವಾಗುತ್ತಿದೆ. ಏಕೆಂದರೆ ನಾನು ಪಟ್ಟ ಕಷ್ಟಕ್ಕೆ ಇಂದು ಫಲ ಸಿಕ್ಕಿದೆ. ಕಡಿಮೆ ಅವಧಿಯಲ್ಲಿ ತುಂಬಾ ಹೆಚ್ಚು ಕೆಲಸ ಕಾರ್ಯಗಳು ಮಾಡಬೇಕಿದೆ. ಮೊದಲಿಗೆ ನಾನು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ನಾನು ಅಧ್ಯಕ್ಷರಾಗಲು ಸಹಕರಿಸಿದ ಶಾಸಕರಿಗೂ ತುಂಬಾ ಧನ್ಯವಾದಗಳು. ಅವರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಅನುದಾನಗಳನ್ನು ತೆಗೆದುಕೊಂಡು ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಒಳ್ಳೆ ಮೂಲಭೂತ ಸೌಕರ್ಯ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತೀವಿ. ಅಂದರೆ ನನ್ನ ಭಯ ಸದಸ್ಯರುಗಳು ಸಮ್ಮುಖದಲ್ಲಿ ಒಳ್ಳೆ ಕೆಲಸಗಳು ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮುಖಂಡರು ಪಂಚಾಯತಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ, ಏನು ಹೇಳಕ್ಕೆ ಬಯಸ್ತೀರಾ? ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ಒಂದು ಹಬ್ಬದ ವಾತಾವರಣನೇ ಅನಿಸುತ್ತೆ. ಹೌದು ಇದೆ ಸರ್, ತುಂಬ ಕೆಲಸಗಳು ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಮೂಲಭೂತ ಸೌಕರ್ಯಗಳು ಮಾಡಬೇಕು ಅಂತ. ಶಾಸಕರು ಕೂಡ ನಿಮ್ಮ ಬಲವಾಗಿ ನಿಂತಿರುವಂಥದ್ದು. ಹೌದು. ಈಗ ಅವರ ಸಹಕಾರಗಳ ತಗೊಂಡು ಮಾಡ್ತೀರಾ? ಹೌದು ಸರ್, ಖಂಡಿತ ಅವ್ರ ಸಹಕಾರ ತಗೊಂಡೇ ಮಾಡ್ತೀವಿ. ಮುಂದಿನ ನಿಮ್ಮ ಗುರಿಗಳೇನು, ಏನೆಲ್ಲ ಆಗುತ್ತೆ ಸರ್? ಇವತ್ತು ಏನು ಬೂದಿಹಾಳ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಇಡೀ ನಮ್ಮ ತಾಲೂಕಿನಿಂದ ಪಕ್ಷ ಭೇದ ಮರೆತು ನಾನು ಎಲ್ಲರನ್ನು ಕರೆದು ಇವತ್ತು ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ. ಇವತ್ತು ನಾನು ಅವತ್ತಿನಿಂದ ನಡ್ಕೊಂಬಂದ ರೀತಿ ಮತ್ತು ನನ್ನ ಸಹಕಾರ, ನಾನು ಯಾವುದೇ ಒಂದು ಪಕ್ಷಕ್ಕೆ ಹೋಗಲಿ ಒಂದು ಇದಕ್ಕೋಲಿ ಪಕ್ಷ ನಿಷ್ಠೆ ಬಾಳ್ಕೊಂಡು ಬಂದಿದ್ದೀನಿ. ಇದರಿಂದ ನನ್ನ ಸಹಕಾರ ಇವತ್ತು ಎಲ್ಲ ಪಕ್ಷದವರು ಬಂದು ನನಗೆ ಶುಭ ಅವರೇ, ಅವ್ರಿಗೂ ನಾನು ಶುಭ ಹಾರೈಸ್ತೇನೆ. ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಸರ್ ಇವತ್ತು ಕಡಿಮೆ ಅವಧಿಯಲ್ಲಿ ಖಂಡಿತ ಹೌದು ಕುಂಠಿತ ಆಗೈತೆ, ಇಲ್ಲ ಅಂತ ಹೇಳಲ್ಲ, 100% ಕುಂಠಿತ ಆಗೈತೆ. ಒಂದು ವರ್ಷದಲ್ಲಿ ಸ್ವಲ್ಪ ಕುಂಠಿತ ಆಗಿತ್ತು. ಇವತ್ತು ನಮ್ಮ ಶಾಸಕರ ಸಹಕಾರ ಮತ್ತು ನಮ್ಮ 22 ಜನ ಸದಸ್ಯರ ಸಹಕಾರದಿಂದ ಹೆಚ್ಚಿನ ಕಮ್ಮಿ ಕಾಲಾವಧಿಯಲ್ಲಿ ನಾನು ಒಂದು ನಿಮಿಷವೂ ಸಹ ಟೈಮ್ ವೇಸ್ಟ್ ಮಾಡ್ದಂಗೆ ಅವರಿಗೆ ಸಹಕಾರ ಕೊಟ್ಕೊಂಡು ನಾನು ಪಂಚಾಯಿತಿ ಒಳಗೆ ಕ್ಷೇತ್ರದ ಅಭಿವೃದ್ಧಿಗೂ ಅಷ್ಟೇ ಮತ್ತು ನಮ್ಮ ಮೇನ್ 16 ಹಳ್ಳಿ ಸೇರುವ ಪಂಚಾಯಿತಿ ವ್ಯಾಪ್ತಿ ಪ್ರತಿಯೊಂದು ಗ್ರಾಮ ಮೂಲಭೂತ ಸೌಕರ್ಯ ಮೊದಲೇ ಆದ್ಯತೆ ಕೊಡ್ತೀನಿ. ಕ್ಲೀನಿಂಗ್ ಇರ್ಬೋದು, ಸ್ವಚ್ಛತೆ ಮತ್ತು ಲೈಟಿಂಗ್ಸು ಮತ್ತು ರೋಡ್ ಕ್ಲೀನ್, ಮೇನ್ ಮೂಲಭೂತ ಸೌಕರ್ಯ ಮೊದಲು ಆದ್ಯತೆ ಕೊಡ್ತೀನಿ ಸರ್. ಓಕೆ, ಇವತ್ತೆಲ್ಲ ಮುಖಂಡರುಗಳು ಬಂದು ಆಗಮಿಸಿ ಒಂದು ಶುಭಾಶಯ ಕೋರಿದ್ದಾರೆ. ಎಲ್ಲರಿಗೂ ಏನು ಹೇಳಕ್ಕೆ ಸರ್? ಎಲ್ಲ ನಮ್ಮ ಬಂದಂಥ ಎಲ್ಲ ನಮ್ಮ ಮುಖಂಡರು ಹಿರಿಯರಿಗೂ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ನಮ್ಮ ಮುಖಂಡರಿಗೂ ಸಹ, ನಮ್ಮ ನಿರ್ಮಲ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಲೀಡರು ಸಹ ಬಂದಿದ್ದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.